ಹೈ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ತುಂಬ ಬಿಸಿಲು ಜಾಸ್ತಿ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚು ನೀರು ಕುಡೀರಿ. ಶ್ವೇತವರ್ಣದ ಬಟ್ಟೆಗಳನ್ನ ಧರಿಸಿ. ಸಾಯಂಕಾಲ ಮಾತ್ರ ಶಾಪಿಂಗ್ ಹೋಗಿ, ಅರ್ಲಿ ಮಾರ್ನಿಂಗ್ ವಾಕಿಂಗ್ ಹೋಗಿ ಬನ್ನಿ. ಈಗ ನೀವು ಎಲ್ಲ ಮಧ್ಯಾಹ್ನ ಎಲ್ಲ ಫ್ರೀ ಇರ್ತೀರ. ಫ್ರೀ ಇದ್ದಾಗ ಈ ಕಡೆ ಒಮ್ಮೆ ಒಂದು ಲುಕ್ ಹಾಕಿ. ನಾನು ಗೋಲ್ಡ್ ಬಗ್ಗೆ ಮತ್ತು ಕಾಲು ಆ್ಯಂಕ್ಲೆಟ್ಸ್ ಬಗ್ಗೆ ಸುಮಾರು ವಿಡಿಯೋಸನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಹಾಗೆ ಈ ಶಾಪಲ್ಲಿರ್ತಕ್ಕಂತಹ ಕೆಲವು ಆಭರಣಗಳ ಬಗ್ಗೆ ಮಾಹಿತಿಯೊಂದಿಗೆ ಡಿಸೈನ್ಸ್ ಸಹ ನಿಮಗೆ ನೋಡಿಸುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡೋಣ ಅಂತ ಒಂದು ವಿಡಿಯೋ ತಂದಿದ್ದೇನೆ. ಕಿವಿಗೆ ತುಂಬ ವೆರೈಟಿ ಆಫ್ ಜುಮ್ಕಾಸು, ಲೋಲಕಗಳಿರ್ಬೋದು. ಏಜ್ಗೆ ತಕ್ಕಂಗೆ ತುಂಬ ವೆರೈಟಿ ಆಫ್ ಇಯರ್ ರಿಂಗ್ಸ್ ಇಲ್ಲಿ ನೋಡ್ಬೋದು ನೀವು. ಮ್ಯಾಚಿಂಗು ಈಗೆಲ್ಲ ಜುಮ್ಕಾಸ್ ಎಲ್ಲ ದೊಡ್ಡ ಜುಮ್ಕಾಸು, ಸ್ಮಾಲ್ ಜುಮ್ಕಾಸು ಟ್ರೆಂಡಿಂಗ್ ಇದೆ. ಜುಮ್ಕಾಸ್ ಆಲ್ವೇಸ್ ಟ್ರೆಂಡಿಂಗು. ಒಂದು 50 ವರ್ಷಗಳ ಹಿಂದೆನೂ ಜುಮ್ಕಾಗಳಿಗೆ ಒಂದು ಬೆಲೆ ಇತ್ತು. ಇವಾಗಲೂ ಜುಮ್ಕಾಗಳು ವೆರೈಟಿಯಾಗಿ ಸಿಗ್ತಾಯಿದೆ. ಆದರೆ ಆವಾಗ ಟೆಂಪಲ್ ಡಿಸೈನ್ಸ್ ಅನ್ನೋರು, ಆ್ಯಂಟಿಕ್ ಅನ್ನೋರು ಈಗ ಅದೇ ಲುಕ್ನ ಕಮ್ಮಿ ಇದರಲ್ಲಿ ಅಂದರೆ ಕಮ್ಮಿ ಗ್ರಾಮ್ಸಲ್ಲಿ, ಯಾಕಂದರೆ ಚಿನ್ನ ತುಂಬ ಗಗನಕ್ಕೆ ಏರ್ತಾ ಇದೆ, ತುಂಬ ಕಾಸ್ಟ್ಲಿ ಆಗ್ತಾಯಿದೆ. ಹಾಗಾಗಿ ಎಲ್ಲರೂ ಎಷ್ಟೇ ಕಾಸ್ಟ್ಲಿ ಆದ್ರೂ ಚಿನ್ನ ತಗೊಳ್ಳೋದ್ರಲ್ಲಿ ಮಾತ್ರ ನಾವು ಯಾವತ್ತೂ ಹಿಂದೆ ಉಳಿದಿಲ್ಲ ಭಾರತೀಯರು ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಚಿನ್ನ ಆಸೆ, ಪ್ರತಿಯೊಬ್ಬರ ಮನೆಯಲ್ಲೂ ಚಿನ್ನ ಇರುತ್ತೆ. ಕಿವಿಗಂತೂ ಖಂಡಿತ ಒಂದು ಜೊತೆ ಕಿವಿಗೆ ವಾಲೆ ಇರಬೇಕು, ಕತ್ತಿಗೆ ಒಂದು ಸಣ್ಣ ಸರನಾದರೂ ಇರಬೇಕು, ಹಾಗೆ ಸಣ್ಣ ಬಳೆಗಳಾದರೂ ಹೆಣ್ಮಕ್ಳಿಗೆ ಇರಲೇಬೇಕು. ಇಷ್ಟಂತೂ ಬೇಸಿಕ್ ನೀಡ್ಸ್. ಸೊ ಕೈಗೆ ಉಂಗುರಗಳು ನೋಡ್ಬೋದು, ಮತ್ತು ಮೂಗುತಿಗಳನ್ನ ನೋಡ್ಬೋದು. ಎಷ್ಟೆಲ್ಲ ಆಭರಣಗಳನ್ನು ಹೆಣ್ಮಕ್ಳಿಗಾಗಿ ಮಾಡ್ತಾ ಇದ್ದಾರೆ ಅಂದರೆ ನೀವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಈಗ ಉಗುರುಗಳಿಗೂ ಸಹ ಒಂದು ಡಿಸೈನರ್ ನೈಲ್ಸ್ ಸಹ ಬರ್ತಾಯಿದೆ. ಈ ಚಿನ್ನವನ್ನು ತಯಾರು ಮಾಡಬೇಕು ಅಂದರೆ, ಚಿನ್ನವನ್ನು ತೆಗಿಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಗಣಿಗಳಲ್ಲಿ ತೆಗಿತಾರೆ. ಕೋಲಾರ ಚಿನ್ನದ ಗಣಿ ಇತ್ತು. ನೀವೆಲ್ಲ KGF ಮೂವಿ ನೋಡಿರಬಹುದು. ಗಣಿಗಳಲ್ಲಿ ಎಷ್ಟೆಲ್ಲ ಕಷ್ಟಪಡ್ತಾರೆ, ಎಷ್ಟು ಆಳಕ್ಕೆ ಹೋಗಿ ನಾವು ಚಿನ್ನವನ್ನು ತರಬೇಕು. ಅದು ಕಲ್ಲಿನ ರೂಪದಲ್ಲಿ, ಅದನ್ನ ರೂಪದಲ್ಲಿರುತ್ತೆ. ಅದನ್ನು ಕಲ್ಚರ್ ಮಾಡಿ ಚಿನ್ನವನ್ನು ಹೊರತೆಗೆದು ಅದಕ್ಕೆ ಮತ್ತಷ್ಟು ಶುದ್ಧೀಕರಣ ಮಾಡಿ ಈ ಎಲ್ಲ ಪ್ರೋಸೆಸ್ ಮಾಡೋದಕ್ಕೆ ಆಗುವಂತಹ ಖರ್ಚಿಗೆ ಅದ್ರ ಮೇಲೆ ಡಬಲ್ ತ್ರಿಬಲ್ ಖರ್ಚು ನಮ್ಮ ಮೇಲೆ ಹಾಕಿ, ಟ್ಯಾಕ್ಸ್ ಹಾಕಿ ನಮ್ಮ ಮೇಲೆ ಹಾಕಿ ಚಿನ್ನದ ಬೆಲೆಯನ್ನು ದ್ವಿಗುಣ ತ್ರಿಗುಣ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸಿ ನಮ್ಮ ತಲೆ ಮೇಲೆ ಹಾಕ್ತಾರೆ. ನಾವು ಚಿನ್ನವನ್ನು ಖರೀದಿ ಮಾಡೋಕ್ಕೆ ಮುಂಚೆ ಅದರ ಗುಣವನ್ನು ಅರಿಬೇಕು. ಮತ್ತು ಅದು ಹೇಗೆ ತಯಾರು ಮಾಡ್ತಾರೆ, ಅದಕ್ಕೆ ತಯಾರು ಮಾಡಬೇಕು. ಶುದ್ಧ ಚಿನ್ನ ಯಾವಾಗಲೂ ಸಾಫ್ಟಾಗಿರುತ್ತೆ. ಆ ಸಾಫ್ಟನ್ನ ನೀವು ಸ್ವಲ್ಪ ಹಾರ್ಡ್ ಮಾಡಿ, ಅಂದರೆ ಆರ್ನಮೆಂಟ್ ಮಾಡಬೇಕು ಅಂತಂದರೆ ಅದಕ್ಕೆ ಕೆಲವು ಲೋಹಗಳನ್ನು ಮಿಕ್ಸ್ ಮಾಡ್ತಾರೆ. ಚಿನ್ನಕ್ಕೆ ಹತ್ತಿರವಾಗಿರೋದು, ಚಿನ್ನಕ್ಕೆ ಹೊಂದ್ಕೊಳ್ಳುವಂತಹದ್ದು ತಾಮ್ರ, ಕಾಪರ್, ಆ ಥರ ಒಂದು ಲೋಹವನ್ನು ಬೆರೆಸ್ತಾರೆ. ಆ ಥರ ಲೋಹ ಬೆರೆಸಿದ್ರೂ ನಮಗೆ ಚಿನ್ನದ ರೇಟೇ ಹಾಕ್ತಾರೆ. ಅದನ್ನು ನಾವು ಗಮನಿಸ್ಕೋಬೇಕು. ಅದಕ್ಕೆ ಅಮ್ಮಮ್ಮ ಅಂದರೆ ಒಂದು 2 ರೂಪಾಯಿ 3 ರೂಪಾಯಿಂದ 10 ರೂಪಾಯಿ ಒಳಗಡೆ ಗ್ರಾಮ್ ಇರುತ್ತೆ. ಚಿನ್ನ ಎಷ್ಟಪ್ಪ ಈಗ ಗ್ರಾಮು? 6000 ಗ್ರಾಮ್. ನೀವು 10 ಗ್ರಾಮ್ ಚಿನ್ನ ತೊಗೊಂಡ್ರೆ ಮಿನಿಮಮ್ ಅದರಲ್ಲಿ 1ರಿಂದ 1.5 ಗ್ರಾಮ್ ಅಷ್ಟು ಈ ಥರ ಲೋಹವನ್ನು ಬೆರೆಸಿರ್ತಾರೆ. ನಾವು ಆ ಲೋಹಕ್ಕೂ ಸೇರಿ ನಾವು ಹಣ ಕೊಡಬೇಕು. ಮತ್ತು ವೇಸ್ಟೇಜ್ ಅಂತ ಮತ್ತೆ 1 ಗ್ರಾಮ್ ತೆಗಿತಾರೆ. ಅಲ್ಲಿಗೆ ಎಷ್ಟಾಯಿತು? ನಾವು 2.5 ಗ್ರಾಮ್ಗೆ ಚಿನ್ನದ ರೇಟನ್ನು ಕೊಡ್ತೀವಿ. ಅದ್ರ ಜೊತೆಗೆ ಮೇಕಿಂಗ್ ಚಾರ್ಜ್, ಅಂದರೆ ನಾವು ಈ ಚಿನ್ನವನ್ನು ಒಂದು ಆಭರಣ ರೀತಿಯಲ್ಲಿ ತಯಾರು ಮಾಡಬೇಕಂದ್ರೆ ಅದಕ್ಕೆ ಇಷ್ಟು ಗ್ರಾಮ್ ಕೊಡಬೇಕು ಅಂತ. ಸೊ ನಾವು ಚಿನ್ನಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದೀವಿ, ತಯಾರಕರಿಗೆ ಎಷ್ಟು, ತಯಾರು ಮಾಡೋರಿಗೆ ಕೊಡೋಣ. ಯಾಕಂದರೆ ಚಿನ್ನವನ್ನು ಮಾಡಬೇಕು, ಒಂದು ರೂಪ ಕೊಡಬೇಕು. ಆ ಕಸಾಲಿಗರಿಗೆ ಪಾಪ ಅದು ಕಷ್ಟ ಆಗುತ್ತೆ, ಅದಕ್ಕೆ ಕೊಡೋಣ. ಆದರೆ ಅದ್ರ ಒಳಗಡೆ ಮಿಕ್ಸ್ ಮಾಡಿರ್ತಕ್ಕಂತಹ ಲೋಹಕ್ಕೆ ನಾವು ಯಾಕೆ ಹಣ ಕೊಡಬೇಕು?
ನಾವು ಕೊಡ್ತಾ ಇದ್ದೀವಿ. ಎಷ್ಟೋ ವರ್ಷಗಳಿಂದ ಇದನ್ನೇ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಒಂದು ಸಣ್ಣ ತಿಳುವಳಿಕೆ ಮಾತು ನನಗೆ ಗೊತ್ತಿರ್ತಕ್ಕಂಥದ್ದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡಿ, ಇಲ್ಲಿ ತುಂಬ ಡಿಸೈನ್ಸ್ ಇದೆ. ನಿಮಗೆ ಯಾವ ಡಿಸೈನ್ ಬೇಕು ಅನ್ನೋದನ್ನು ನಾನು ಮೊದಲೇ ಹೇಳಿದೆ, ಫ್ರೀ ಇದ್ದಾಗ ನೋಡ್ಕೊಳ್ಳಿ. ಏನಾದರೂ ಬೇಕು ಅಂತಂದರೆ ಖಂಡಿತ ತೊಗೊಳ್ಳಿ. ಆದರೆ ತುಂಬ ಹಿಂಸೆ ಮಾಡಿ ನಮಗೆ ಚಿನ್ನ ಬೇಕೇ ಬೇಕು, ಇವತ್ತೇ ಬೇಕು ಅನ್ನೋ ಹಠ ಬೇಡ ಅಂತ ನನ್ನ ಅಭಿಪ್ರಾಯ. ಆದರೆ ಇನ್ನೊಂದು ಏನು ಅಂದರೆ, ನಮ್ಮ ಹತ್ರ ಚಿನ್ನ ಇದ್ದರೆ ಕಷ್ಟಕ್ಕೆ ಆಗುತ್ತೆ ಅನ್ನೋದು ದೊಡ್ಡವರ ಅಭಿಪ್ರಾಯ. ಚಿನ್ನ ಒಂದು ಅಸೆಟ್, ಭೂಮಿ ಒಂದು ಅಸೆಟ್. ನಾವು ಮಣ್ಣು ಮೇಲೆ ಹೊನ್ನ ಮೇಲೆ ಹಾಕಿದ್ರೆ ಅದು ಯಾವತ್ತೂ ವೇಸ್ಟ್ ಆಗಲ್ಲ, ನಮಗೆ ಕಷ್ಟದಲ್ಲಿ ಆಗುತ್ತೆ ಅಂತ. ಸೊ ಕಷ್ಟದಲ್ಲಿ ಆಗುತ್ತೆ, ಒಪ್ಕೊಳ್ಳೋಣ. ಆದರೆ ನೀವು ಕಷ್ಟದಲ್ಲಿ ಆಗುತ್ತೆ ಅಂತ ಅದನ್ನು ಮಾರಕ್ಕೆ ಹೋದಾಗ ನಿಮ್ಗೆ ಅದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ವಾಪಸ್ಸು? ಮೊದಲೇ ಹೇಳಿದ್ನಲ್ಲ, ಆ ವೇಸ್ಟೇಜು, ಮೇಕಿಂಗ್ ಚಾರ್ಜು, ಅದ್ರೊಳಗಡೆ ಸೇರಿಸಿರ್ತಕ್ಕಂತಹ ಲೋಹ ಅದೆಲ್ಲ ತೆಗೆದುಬಿಟ್ಟು ನೀವು 10 ಗ್ರಾಮ್ ಚಿನ್ನ ನಾನು ಮಾರಕ್ಕೆ ಹೋಗ್ತೀನಿ ಅಂದರೆ ನಿಮಗೆ ಟೋಟಲ್ ಬರೋದು ಮೋಸ್ಟ್ಲಿ 6 ಗ್ರಾಮ್ ಅಷ್ಟು ಚಿನ್ನಕ್ಕೆ ಮಾತ್ರ ಬರುತ್ತೆ. ಸೊ 4 ಗ್ರಾಮ್ ನಿಮಗೆ ವೇಸ್ಟ್ ಆಗುತ್ತೆ. ಸೊ ಯಾವ ರೀತಿ ಅಸೆಟ್ ಅನ್ನೋದನ್ನು ನೀವೇ ತಿಳ್ಕೊಳ್ಳಿ. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಮತ್ತು ಲೆಕ್ಕಗಳ ವ್ಯವಹಾರದಲ್ಲಿ ನಾನು ಅಷ್ಟು ಜಾಣೆ ಅಲ್ಲ. ಮನೆಯವರು ಮತ್ತು ನನ್ನ ಮಗಳು ಅದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಏನೇ ಇರಲಿ, ಹೆಣ್ಮಕ್ಳಿಗೆ ಡಿಸೈನ್ಸು, ವಾಲೆಗಳು ಬೇಕು. ಇದನ್ನೆಲ್ಲ ನಾನು ಲಾಸ್ಟ್ ಟೈಮು ಒಂದು ಶಾಪ್ಗೆ ಹೋಗಿದ್ದೆ ಪಡವಾರಹಳ್ಳಿಯಲ್ಲಿ. ನಿಮಗೆ ಮೊದಲಿಂದನೂ ತೋರಿಸ್ತಾ ಬಂದಿದ್ದೀನಿ. ಅಲ್ಲಿರ್ತಕ್ಕಂತಹ ಆಭರಣಗಳ ಬಗ್ಗೆ ಮತ್ತು ಡಿಸೈನ್ಸ್ ಬಗ್ಗೆ ಮಾಹಿತಿ ಕೊಡುವುದಷ್ಟೇ ನನ್ನ ಪ್ರಯತ್ನ. ನಮ್ಮೆಲ್ಲ ಹೆಣ್ಮಕ್ಳಿಗೆ ಒಬ್ರಿಗಿಷ್ಟ ಇರುತ್ತೆ, ಒಬ್ರಿಗಿಷ್ಟ ಇರಲ್ಲ. ಎಲ್ಲರನ್ನೂ ನಾವು ಒಂದೇ ಥರ ನೋಡೋಕ್ಕಾಗಲ್ಲ. ಚಿನ್ನದ ಪ್ರಿಯರು ಖಂಡಿತ ಈ ಡಿಸೈನ್ಸ್ ಇಷ್ಟ ಆಗಿದ್ದರೆ ನೋಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಇನ್ನೊಂದು